ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ವೇದಾಂತ ಮಹಾದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 118ನೇ ಪದ್ಯ ಸಮರ್ಪಣಾ ಪದ್ಧತಿ. ಶ್ಲೋಕ ಹೀಗಿದೆ: ಅನನ್ಯರಾಜನ್ಯ ನಿದೇಶ ನಿಷ್ಠಾಂ ಚಕಾರ ಪೃಥ್ವೀಂ ಚತುರರ್ಣವಾಂತಾಂ ಭ್ರಾತುರ್ಯಿಯಾಸೋ ಭರತಸ್ತದಾ ತ್ವಾಂ ಮೂರ್ಧ್ನಾ ವಹನ್ ಮೂರ್ತಿಮತೀಮಿವಾಜ್ಞಾಂ. ಈ ಶ್ಲೋಕದ ಅರ್ಥ ಹೀಗಿದೆ: ಓ ಪಾದುಕೆಯೇ, ಶ್ರೀರಾಮನು ಕಾಡಿಗೆ ತೆರಳಿದ್ದಾಗ ಅವನ ಆಜ್ಞೆಯೇ ರೂಪವೆತ್ತಿ ಬಂದಂತೆ ಕಂಗೊಳಿಸುತ್ತಿದ್ದ ನಿನ್ನನ್ನು ಭರತನು ತಲೆಯಲ್ಲಿ ಧರಿಸಿಕೊಂಡು 4 ಸಮುದ್ರಗಳೇ ಎಲ್ಲೆಕಟ್ಟಾಗಿರುವ ಭೂಮಿಯನ್ನು ಬೇರೆ ರಾಜರಿಗೆ ಒಳಪಡಿಸಿದಂತೆ ನೋಡಿಕೊಂಡನು. ಎಲ್ಲ ಸಾಮಂತ ರಾಜರು ನಿನಗೆ ವಿಧೇಯರಾಗಿ ನಿನ್ನ ಆಳ್ವಿಕೆಗೆ ಒಳಪಟ್ಟಿದ್ದರು. ಪ್ರತಿ ಪದದ ಅರ್ಥ ಹೀಗಿದೆ: ಓ ಪಾದುಕೆಯೇ, ತದಾ ಶ್ರೀರಾಮನು ಕಾಡಿಗೆ ಹೋಗಿದ್ದಾಗ ಭರತನು ಭ್ರಾತೃಹು ಮೂರ್ತಿಮತಿ, ಅಣ್ಣನಾದ ಶ್ರೀರಾಮನ ಆಜ್ಞೆಯೇ ಮೂರ್ತಿವೆತ್ತಂತೆ ಇದ್ದ ತ್ವಾಂ ನಿನ್ನನ್ನು ಮೂರ್ಧ್ನಾಪಹನ್ ತಲೆಯಿಂದ ಧರಿಸಿಕೊಂಡು ಚತುರರ್ಣವಾಂತಾಂ ಪೃಥ್ವೀಂ 4 ಸಮುದ್ರಗಳೇ ಎಲ್ಲೆಕಟ್ಟಾಗಿರುವ ಪೃಥ್ವಿಯನ್ನು ಅನನ್ಯ ರಾಜನ್ಯ ನಿದೇಶ ನಿಷ್ಠಾಂ ಬೇರೆ ರಾಜರ ಆಳ್ವಿಕೆಗೆ ಒಳಪಡದಂತೆ ಮಾಡಿದನು. ಈ ಶ್ಲೋಕದ ಕನ್ನಡದ ಪದ್ಯ ಹೀಗಿದೆ: ಕಾಡ ಸಾರಲಾಶಿಸಿದ ರಾಮನಣತಿಯೇ ಮೂರ್ತಿವೆತ್ತಂತಿಹ ನಿನ್ನಂ ಶಿರದಲ್ಲಿ ಧರಿಸಿ ಭರತ 4 ಸಾಗರಗಳೇ ಎಲ್ಲೆಕಟ್ಟಾಗಿಹ ವಸುದೆಯ ಅನ್ಯರಾಜರ ಅಧಿಕಾರಕ್ಕೊಳಪಡದವೋಲ್ ಎಸಗಿದನು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಹಾಗೆಯೇ ಶ್ರೀ ಪಾದುಕಾ ಸಹಸ್ರದ 11 ಶ್ಲೋಕವು ಅನನ್ಯ ಅನರ್ಘ್ಯ. ಮೇಲ್ನೋಟಕ್ಕೆ ಸರಳ ಸುಂದರ 4 ಸಾಲುಗಳ ಶ್ಲೋಕಗಳು, ಆದರೆ ಅದರಲ್ಲಡಗಿರುವ ಜ್ಞಾನ ಅಪಾರ, ಬಹಳ ಆಳ, ಅತ್ಯಂತ ಗಹನ. ಈ ಶ್ಲೋಕದಲ್ಲಿ ಶ್ರೀ ವೇದಾಂತ ದೇಶಿಕರು ಏನು ಹೇಳುತ್ತಾರೆ ಎಂದರೆ, ಶ್ರೀರಾಮನಿಂದ ಅವನ ಆಜ್ಞೆಯೇ ಮೂರ್ತಿವೆತ್ತಂತಹ ಪಾದುಕೆಗಳನ್ನು ಪಡೆದು ಅದರ ಆಳ್ವಿಕೆಯ 14 ವರ್ಷಗಳು 4 ಸಮುದ್ರ ಪರ್ಯಂತ ಭೂಭಾಗವು ಅನ್ಯರಾಜರ ಆಳ್ವಿಕೆಗೆ ಒಳಪಡದಂತೆ ಭರತನು ರಕ್ಷಿಸಿದನು ಎಂದು. ಆಳವಾಗಿ ಯೋಚಿಸಿದರೆ ಇದರಲ್ಲಿ ಬದುಕಿನ ಪಾಠವೇ ಸಾಕಾರವಾಗಿ ನಿಂತಿದೆ. ಬನ್ನಿ ನಿಧಾನವಾಗಿ ಈ ಪದ್ಯದ ಸಂದೇಶವನ್ನು ತಿಳಿಯೋಣ, ಸವಿಯೋಣ. ಸಮರ್ಪಣಾ ಪದ್ಧತಿಯ ಒಟ್ಟು 20 ಶ್ಲೋಕಗಳಲ್ಲಿ ಶ್ರೀ ವೇದಾಂತ ದೇಶಿಕರು ಪಾದುಕೆಗಳ ಮಹತ್ವವನ್ನು ಹೇಳುತ್ತಾ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ರಹಸ್ಯಾರ್ಥಗಳನ್ನೆಲ್ಲ ಬಟ್ಟಿ ಇಳಿಸಿಬಿಟ್ಟಿದ್ದಾರೆ. ವಾಲ್ಮೀಕಿಗಳ ರಾಮಾಯಣದಲ್ಲಿ ಅಯೋಧ್ಯಾಕಾಂಡ ಉಳಿದೆಲ್ಲ ಕಾಂಡಗಳಿಗಿಂತ ಭಾವಪೂರ್ಣವಾಗಿದೆ. ಅಯೋಧ್ಯಾಕಾಂಡ ಒಂದು ರಸಮಯ ಕಾರಂಜಿ. ಬದುಕಿನ ಆಸೆ ಆಕಾಂಕ್ಷೆಗಳು, ದುಃಖ ದುಮ್ಮಾನಗಳು, ಅದನ್ನು ಪ್ರತಿ ವ್ಯಕ್ತಿಯು ನಿಭಾಯಿಸುವ ಬೇರೆ ಬೇರೆ ರೀತಿ, ಪ್ರೀತಿಯ ಆಳ ಅಗಲ, ಅದರಿಂದ ಸಿಗುವ ನೋವು ಆನಂದ, ಬದುಕಿನ ಸಾರ್ಥಕತೆಯ ಹಂಬಲ, ನಿರಂತರ ಅದಕ್ಕಾಗಿ ಹೋರಾಟ, ಪರಿಶ್ರಮ, ಸಾಧನೆ, ಸಫಲತೆ ಎಲ್ಲ ರಾಶಿಯಾಗಿದೆ ಅಯೋಧ್ಯಾಕಾಂಡದಲ್ಲಿ. ಪೂರ್ಣ ಹಲಸಿನ ಹಣ್ಣನ್ನು ಬಿಚ್ಚಿ ಅದರಲ್ಲಿರುವ ತೊಳೆಗಳನ್ನು ಬಿಡಿಯಾಗಿ ತೆಗೆದು ಅದರ ಸವಿಯನ್ನು ಎಲ್ಲರಿಗೂ ನೀಡುವಂತೆ ಶ್ರೀ ವೇದಾಂತ ದೇಶಿಕರು ಸಹ ಸಮರ್ಪಣಾ ಪದ್ಧತಿಯ ಮೂಲಕ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದ ಪ್ರತಿಯೊಂದು ಘಟನೆಗಳನ್ನು ಒಂದೊಂದಾಗಿ ನಮಗೆ ನೀಡಿ ಅದರ ಸವಿಯನ್ನು ನೀಡುತ್ತಿದ್ದಾರೆ. ಅಯೋಧ್ಯಾಕಾಂಡದ ಅನೇಕ ಅನಿರೀಕ್ಷಿತ ಘಟನೆಗಳ ಸರಮಾಲೆ, ಪ್ರತಿಯೊಂದು ಪಾತ್ರದ ಮಾನಸಿಕ ಪ್ರಕ್ರಿಯೆ ಓದುಗರನ್ನು ದಿಗ್ಭ್ರಮೆಗೊಳಿಸುತ್ತದೆ. ಶ್ರೀರಾಮನ ಅಗಲಿಕೆಯನ್ನು ಸಹಿಸಲಾರದೆ ಪ್ರಾಣವನ್ನೇ ಬಿಟ್ಟ ದಶರಥನ ಪ್ರೀತಿ, ಅರಮನೆಯ ವೈಭೋಗವಾಗಲಿ ಘೋರ ಅರಣ್ಯವಾಸವಾಗಲಿ ಏನೂ ವ್ಯತ್ಯಾಸ ಇಲ್ಲದೆ ರಾಮನ ಜೊತೆಯಲ್ಲಿರುವುದೇ ಬದುಕಿನ ನಿಷ್ಠೆಯಾಗಿದ್ದ ಸೀತೆಯ ಪ್ರೀತಿ, ತನ್ನ ಪ್ರಾಣವೇ ಶ್ರೀರಾಮ ಎಂದ ಲಕ್ಷ್ಮಣನ ಪ್ರೀತಿ, ಶ್ರೀರಾಮನೇ ತಮ್ಮ ರಾಜ ಎಂದು ಆಸೆಯಿಂದಿದ್ದ ಅಯೋಧ್ಯೆಯ ಪುರಜನರು ಶ್ರೀರಾಮ ಕಾಡಿಗೆ ಹೊರಟಾಗ ಅವನ ಹಿಂದೆಯೇ ಹೊರಟದ್ದು, ಭರತ ರಾಮನಿಲ್ಲದೆ ಅಯೋಧ್ಯೆ ಒಲ್ಲೆ ಎಂದು ನಂದಿಗ್ರಾಮಕ್ಕೆ ಹೋದಾಗ ಅವನು ಕರೆಯದೆಯೇ ಪುರಜನರು ಶ್ರೀರಾಮನ ಪಾದುಕೆಗಳನ್ನು ಹೊತ್ತ ಭರತನ ಹಿಂದೆ ಹೊರಟ ಜನರ ಪ್ರೀತಿಯ ಪರಾಕಾಷ್ಠೆ. ಕಾಡಿನಲ್ಲಿ ರಾಮ ಕಷ್ಟಪಡುತ್ತಾ ಜೀವಿಸುತ್ತಿದ್ದ ಹಾಗೆ ಇಲ್ಲಿ ನಾಡಿನಲ್ಲಿಯೂ ಅವನ ಹಾಗೆಯೇ ನೆಲದ ಮೇಲೆ ಮಲಗುತ್ತಾ ನಾರುಮಡಿ ಉಡುತ್ತಾ ಕಷ್ಟಪಡುತ್ತಾ 14 ವರ್ಷ ಕಳೆದ ಭರತ ಶತ್ರುಘ್ನರ ಪ್ರೀತಿ. ನನ್ನ ನಾಡಿನಲ್ಲಿ ನೀನೇ ರಾಜನಾಗಿ 14 ವರ್ಷ ಇಲ್ಲಿಯೇ ಇದ್ದು ಬಿಡು ಎಂದು ತನ್ನ ನಾಯಕತ್ವವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದ ಗುಹನ ಪ್ರೀತಿ,
ಕಾಡಿನ ಅಂಚಿನ ತನಕವೂ ರಾಮನ ಜೊತೆಗೆ ಹೋಗಿ ಅವನನ್ನು ಬಿಟ್ಟು ಹಿಂದಿರುಗಲಾರದೆ ನಾನು ನಿಮ್ಮ ಜೊತೆ ಕಾಡಿನಲ್ಲೇ ಬದುಕುತ್ತೇನೆ ಎಂದು ತಯಾರಾಗಿಯೇ ಬಂದಿದ್ದ ವೃದ್ಧ ಮಂತ್ರಿ ಸುಮಂತ್ರನ ಪ್ರೀತಿ. ಬಹುಶಃ ಕೈಕೇಯಿಯು ತನ್ನ ಕ್ಷಣ ಮಾತ್ರದ ದುಡುಕಿನ ನಿರ್ಧಾರಕ್ಕೆ ನೊಂದು ಬೆಂದು ಹೋದಳೇನೋ. ಅವಳಿಗೂ ಶ್ರೀರಾಮನಲ್ಲಿದ್ದ ಪ್ರೀತಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಶ್ರೀರಾಮನಿಗೆ ಇವರೆಲ್ಲರನ್ನೂ ಕುರಿತು ಇದ್ದ ಅಗಾಧವಾದ ಪ್ರೀತಿ ಅಯೋಧ್ಯಾಕಾಂಡದ ಉದ್ದಕ್ಕೂ ಪ್ರಕಟವಾಗುತ್ತಾ ಹೋಗುತ್ತದೆ. ಕಣ್ಣುಗಳಲ್ಲಿ ಕಂಬನಿ ತರುವ ಅನೇಕ ಸಂದರ್ಭಗಳು ಅಯೋಧ್ಯಾಕಾಂಡದಲ್ಲಿ ಇದೆ. ಒಂದೆರಡನ್ನು ಇಲ್ಲಿ ಹೇಳುತ್ತೇನೆ. ಅಯೋಧ್ಯಾಕಾಂಡ ಸರ್ಗ 18. ಸನ್ನಿವೇಶ ಹೀಗಿದೆ. ಕೈಕೇಯಿಯ ಹಠದಿಂದ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದ ದಶರಥ ರಾಮನಿಗೆ ಬರಲು ಹೇಳಿ ಕಳಿಸುತ್ತಾನೆ. ಶ್ರೀರಾಮ ಒಳಗೆ ಪ್ರವೇಶಿಸಿದ ಒಡನೆ ತನ್ನ ತಂದೆ ದೈನ್ಯದಿಂದ ಒಂದು ಪೀಠದ ಮೇಲೆ ಕುಳಿತಿರುವುದು ನೋಡುತ್ತಾನೆ. ತಂದೆಯ ಮುಖ ಬಾಡಿ ಬಸವಿಳಿದು ಹೋಗಿದೆ. ಬಳಿಯಲ್ಲಿ ಕೈಕೇಯಿ ಇದ್ದಾಳೆ. ಏನೋ ಅನಾಹುತ ಆಗಿದೆ ಎಂದು ಅರಿವಾದ ರಾಮ ಧೈರ್ಯ ತಂದುಕೊಂಡು ತಂದೆಯ ಪಾದಗಳಿಗೂ ಕೈಕೇಯಿಯ ಪಾದಗಳಿಗೂ ವಿನಯದಿಂದ ವಂದಿಸುತ್ತಾನೆ. ದಶರಥನು ದೈನ್ಯದಿಂದ ಕಣ್ಣೀರು ಸುರಿಸುತ್ತಾ ರಾಮ ಎಂದು ಮಾತ್ರ ಹೇಳಿ ಮುಂದೆ ಮಾತನಾಡಲು ಆಗದೆ, ರಾಮನನ್ನು ಕಣ್ಣೆತ್ತಿ ನೋಡಲು ಆಗದೆ ಪರಿತಪಿಸುತ್ತಿದ್ದಾನೆ. ನೋಡಿದರೆ ಭಯವಾಗುವಂತಿದ್ದ ದಶರಥನ ಈ ತರಹದ ದುರವಸ್ಥೆಯನ್ನು ರಾಮ ಎಂದೂ ಕಂಡಿರಲಿಲ್ಲ. ಕಾಲಿನಿಂದ ಹಾವನ್ನು ತುಳಿದಂತೆ ರಾಮನಿಗೆ ಗಾಬರಿಯಾಯಿತು. ದಶರಥನ ಇಂದ್ರಿಯಗಳೆಲ್ಲವೂ ಕುಸಿದು ಹೋಗಿದ್ದುವು. ಹೊತ್ತು ಅವನ ದೇಹ ಕೃಶವಾಗಿತ್ತು. ವ್ಯಥೆಯಿಂದ ಮನಸ್ಸಿಗೆ ದಿಕ್ಕು ಕಾಣದಾಗಿತ್ತು. ಗ್ರಹಣ ಹಿಡಿದ ಸೂರ್ಯನಂತೆ ಅವನು ಕಂದಿ ಹೋಗಿದ್ದನು. ಊಹೆಗೂ ನಿಲುಕದಂತಿದ್ದ ತಂದೆಯ ಶೋಕವನ್ನು ನೋಡಿ ಶ್ರೀರಾಮನು ಸಹ ಪರ್ವಕಾಲದ ಸಮುದ್ರದಂತೆ ಕಳವಳಗೊಂಡನು. ತಂದೆ ಮಕ್ಕಳ ಪ್ರೀತಿಯ ಈ ಪರಿ ಎಂತಹವರನ್ನು ಅಲಿಗಾಡಿಸಿಬಿಡುತ್ತದೆ. ಇದೇ ರೀತಿ ಕೌಸಲ್ಯೆ, ಸುಮಿತ್ರೆ, ಸೀತೆ, ಲಕ್ಷ್ಮಣ, ಎಲ್ಲ ಪುರಜನರು, ಮಂತ್ರಿಗಳು, ಗುರುಗಳು, ಗುಹ, ಸುಮಂತ್ರ ಎಲ್ಲರ ಅಳಲು ಪ್ರೀತಿಯ ಆಳ ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಎಲ್ಲರೂ ಶ್ರೀರಾಮನನ್ನು ಏಕೆ ಅಷ್ಟು ಪ್ರೀತಿಸುತ್ತಿದ್ದರು? ಅದು ಶ್ರೀರಾಮನಿಂದಲೇ ಕಲಿತ ಪಾಠ. ಅಂತಹ ದಿವ್ಯ ವ್ಯಕ್ತಿತ್ವ ಶ್ರೀರಾಮನದು. ಭರತನನ್ನು ಅಪನಂಬಿಕೆಯಿಂದ ನೋಡದವನು ಎಂದರೆ ಅದು ಶ್ರೀರಾಮನೊಬ್ಬನೇ. ತನ್ನ ಪ್ರಾಣಕ್ಕೆ ಸಮಾನರಾದ ಸೀತೆಯನ್ನು, ಲಕ್ಷ್ಮಣನನ್ನು ಬಿಟ್ಟು ಅವನು ಕಾಡಿಗೆ ಹೋಗಲಿಲ್ಲ. ಕರ್ತವ್ಯ ಪರಿಪಾಲನೆಗಾಗಿ ಕೌಸಲ್ಯೆಯನ್ನು ಬಿಟ್ಟು ಬಂದು ಹಸುವಿನಿಂದ ದೂರ ಹೋದ ಕರುವಿನಂತೆ ಪರಿತಪಿಸಿದನು. ತಂದೆಯು ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಸಕಲ ಭೋಗಗಳನ್ನು ತ್ಯಜಿಸಿ ಕಾಡಿಗೆ ಹೊರಟವನು ಶ್ರೀರಾಮ. ತನ್ನ ಮನಸ್ಸಿನ ತುಮುಲವನ್ನು, ತನ್ನ ದೃಢ ನಿರ್ಧಾರದ ಕಾರಣವನ್ನು ಹೊರಗೆ ಕಿಂಚಿತ್ತೂ ತೋರಿಸಿಕೊಳ್ಳದೆ ವನವಾಸಕ್ಕೆ ಸಮಚಿತ್ತದಿಂದ ಹೊರಟವನು ಶ್ರೀರಾಮ. ಅಯೋಧ್ಯಾಕಾಂಡದಲ್ಲಿ ಬರುವ ಪ್ರತಿಯೊಂದು ಘಟನೆಗಳು ಮನವನ್ನು ಕಲಕುತ್ತದೆ. ಪ್ರತಿಯೊಂದು ಪಾತ್ರವೂ ನಮ್ಮ ಹೃದಯದಲ್ಲಿ ಅಚ್ಚೊತ್ತಿ ಕುಳಿತು ಬಿಡುತ್ತದೆ. ವೇಗವಾಗಿ ಬದಲಾಗುವ ಸಂದರ್ಭಗಳು, ಪಾತ್ರಗಳ ಮನಸ್ಥಿತಿಗಳು ನಮ್ಮಲ್ಲಿ ದಿಗ್ಭ್ರಮೆಯನ್ನುಂಟು ಮಾಡುತ್ತವೆ. ಇನ್ನು ದೇವರಿಗೆ ಸ್ವತ್ತಾಗಿ ಇರುವ ಭೂಮಿಯನ್ನು ಬೇರೆ ಯಾರೂ ಆಳಲು ಸಾಧ್ಯವೇ ಇರಲಿಲ್ಲ. ಆದುದರಿಂದ ಭರತನು ರಾಮನ ಆಜ್ಞೆಯೇ ಮೂರ್ತಿವೆತ್ತಂತೆ ಇರುವಂತಹ ಪಾದುಕೆಯನ್ನು ತನ್ನ ತಲೆಯ ಮೇಲೆ ಹೊತ್ತು ಅವಳನ್ನು ರಾಮನ ಜಾಗದಲ್ಲಿ ಸಿಂಹಾಸನದ ಮೇಲೆ ಕೂರಿಸಿ ತಾನು ಪ್ರತಿನಿಧಿಯಾಗಿ ನಿಂತನು. ಸದಾ ರಾಮನ ಪಾದಗಳ ಅಡಿಯಲ್ಲೇ ಇರುತ್ತಾ ಅವನ ಆಜ್ಞೆಯನ್ನೇ ಪಾಲಿಸುತ್ತಾ ಇದ್ದ ಪಾದುಕಾದೇವಿಯ ಹೊರತು ಇನ್ನಾರು ಕೋಸಲನ ಸಿಂಹಾಸನದ ಮೇಲೆ ಕುಳಿತಿದ್ದರೂ ಅದು ಶ್ರೀರಾಮನ ಪ್ರಭುತ್ವಕ್ಕೆ ಧಕ್ಕೆ ಉಂಟಾಗುತ್ತಿತ್ತು. ಆದ್ದರಿಂದ ಭರತನು ರಾಮನ ಆಜ್ಞೆಯ ಮೈತಳೆದು ಬಂದಂತಿದ್ದ ಪಾದುಕೆಯನ್ನು ತಲೆಯ ಮೇಲೆ ಧರಿಸಿ ಸಿಂಹಾಸನದ ಮೇಲೆ ಕೂರಿಸಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಭಾಗವೇ ರಾಮನ ಆಳ್ವಿಕೆಯಲ್ಲೇ ಇರುವಂತೆ ಮಾಡಿದನು. ಈ ಭೂಮಿ ಬೇರೆ ಯಾವ ರಾಜರ ಆಳ್ವಿಕೆಗೂ ಒಳಪಡದಂತೆ ಮಾಡಿದನು ಎಂದು. ಇದನ್ನೇ ಶ್ರೀ ವೈಷ್ಣವ ತತ್ವದ ಪ್ರಕಾರ ಅನನ್ಯಾರ್ಹ ಶೇಷತ್ವ ಎನ್ನುತ್ತಾರೆ. ರಾಜಪ್ರತಿನಿಧಿ, ಪ್ರಜಾಪ್ರತಿನಿಧಿಗಳು ಹೇಗಿರಬೇಕು ಎಂದು ಅಕ್ಷರಶಃ ಮಾಡಿ ತೋರಿಸಿಕೊಟ್ಟವನು ಭರತ. ಅದನ್ನು ಜನಕ್ಕೆ ಮುಟ್ಟಿಸಿದವರು ವಾಲ್ಮೀಕಿಗಳು. ಇದನ್ನೆಲ್ಲ ತಮ್ಮ ಪಾದುಕಾ ಸಹಸ್ರದ ಶ್ಲೋಕಗಳಲ್ಲಿ ತಂದು ಹಿಂದೂ ಧರ್ಮವೇನು, ಸಂಸ್ಕೃತಿಯೇನು, ಅನನ್ಯಾರ್ಹ ಭಕ್ತಿ ಎಂಬ ಶ್ರೀವೈಷ್ಣವ ಸಿದ್ಧಾಂತವನ್ನು ತೋರಿಸಿಕೊಡುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀರಾಮನಿಂದ ಪಾದುಕೆಗಳನ್ನು ಪಡೆದ ಭರತನು ಅದನ್ನು ಸಿಂಹಾಸನದ ಮೇಲೆ ಕೂರಿಸಿ, ಇನ್ನು ತನ್ನ ಅಪವಾದ ಹೋಯಿತು, ಇನ್ನು ನನ್ನದೇನೂ ಜವಾಬ್ದಾರಿ ಇಲ್ಲ ಎಂದು ಸುಮ್ಮನಿದ್ದು ಬಿಡಬಹುದಾಗಿತ್ತು. ಆದರೆ ಅವನು 14 ವರ್ಷಗಳ ಪರ್ಯಂತ ಅತ್ಯಂತ ನಿಷ್ಠೆಯಿಂದ ಕಣ್ಣಾಗಾವಲಾಗಿ ಶ್ರೀರಾಮನ ರಾಜ್ಯವನ್ನು, ತನ್ನ ದೇಶವನ್ನು ಕಾಪಾಡಿಕೊಂಡು ಬಂದನು. ಸಮುದ್ರದಿಂದ ಸುತ್ತುವರಿದ ಭೂಭಾಗವೆಲ್ಲ ಶ್ರೀರಾಮನ ಅನುಪಸ್ಥಿತಿಯಲ್ಲೂ ರಾಮನದಾಗಿಯೇ ಉಳಿದಿತ್ತು ಎಂದು ಪಾದುಕಾದೇವಿಯ ಜೊತೆಗೆ ಶ್ರೀರಾಮ ಭರತರ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಶ್ರೀ ವೇದಾಂತ ದೇಶಿಕರು.
ಶ್ರೀಮದ್ ರಾಮಾಯಣದಲ್ಲಿ ಸಿಗುವ ಪಾತ್ರಗಳ ದಿವ್ಯ ವ್ಯಕ್ತಿತ್ವ ಭಾರತದ ಆಳುಗರಲ್ಲಿ ಇದ್ದಿದ್ದರೆ ನಮ್ಮ ರಾಷ್ಟ್ರಕ್ಕೆ ಇಂಥ ಗತಿ ಬರುತ್ತಿರಲಿಲ್ಲ. ಇಂದು ನಾವು ಪಡುವ ಬವಣೆಯೂ ಇರುತ್ತಿರಲಿಲ್ಲ. ಇಕ್ಷ್ವಾಕು ವಂಶದ ಅರಸರ ಆಳ್ವಿಕೆಯಲ್ಲಿ ಜನರಲ್ಲಿ ಮೊದಲಿನಿಂದಲೇ ಶಿಸ್ತು, ಸಂಯಮ, ರಾಷ್ಟ್ರಪ್ರೇಮ ಎಲ್ಲ ನೀಡಿಯೇ ಬೆಳೆಸುತ್ತಿದ್ದರು. ಜವಾಬ್ದಾರಿ ತೆಗೆದುಕೊಳ್ಳುವವರಿಗೆ ಅದಕ್ಕೆ ತಕ್ಕಂತೆ ಕಠಿಣ ತರಬೇತಿ ನೀಡುತ್ತಿದ್ದರು. ಎಲ್ಲರ ವ್ಯಕ್ತಿತ್ವವನ್ನು ಚಿಕ್ಕಂದಿನಿಂದಲೇ ರೂಪಿಸುತ್ತಿದ್ದರು ಎಂದು ನಮ್ಮ ಇತಿಹಾಸದ ಶ್ರೀಮದ್ ರಾಮಾಯಣದಿಂದ ತಿಳಿದು ಬರುತ್ತದೆ. ಭಾರತ ಮಾತೆ ತನ್ನ ಆಳ್ವಿಕೆಗೆ ಒಳಪಟ್ಟ ಅನೇಕ ರಾಜ್ಯಗಳನ್ನು ಹಂತ ಹಂತವಾಗಿ ಕಳೆದುಕೊಂಡಿದ್ದಾಳೆ. ಹಾಗಾಗದಿರಲು ಪ್ರಜಾಪ್ರತಿನಿಧಿಗಳು ಭರತನ ಹಾಗಿರಬೇಕು, ಪ್ರಜೆಗಳು ಕೋಸಲದ ಜನರಂತಿರಬೇಕು ಎಂದು ಸೂಚನೆ ನೀಡಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಆಳ್ವಾರರ ವೈಭವವನ್ನು ಈ ಶ್ಲೋಕದಲ್ಲಿ ನೋಡಬೇಕೆಂದರೆ ಭರತ ಎಂದೇ ಹೆಸರು ಪಡೆದ ನಾಥಮುನಿಗಳು ಲುಪ್ತವಾಗಿ ಹೋಗಿದ್ದ ಆಳ್ವಾರುಗಳ ದಿವ್ಯ ಪ್ರಬಂಧಗಳನ್ನು ಪಡೆಯಲು ನಮ್ಮಾಳ್ವಾರರನ್ನು ಭಕ್ತಿಯಿಂದ ಜಪತಪಗಳಿಂದ ಪ್ರಾರ್ಥಿಸಿ ಅವರ ಅನುಗ್ರಹದಿಂದ ದಿವ್ಯ ಪ್ರಬಂಧಗಳನ್ನು ಮತ್ತೆ ಪ್ರಚುರಪಡಿಸಿ, ಅಂದರೆ ಪಾದುಕಾ ಸ್ವರೂಪರಾದ ನಮ್ಮಾಳ್ವಾರರನ್ನು ತಲೆಯಲ್ಲಿ ಹೊತ್ತು ಭಗವಂತನಲ್ಲಿ ಅನನ್ಯಾರ್ಹ ಶೇಷತ್ವ ಉಳಿಸಿಕೊಡುವ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಅನ್ಯರಾಜರ ಆಳ್ವಿಕೆಗೆ ಒಳಪಡದಂತೆ ಕಾಪಾಡಿದರು ಎಂದು. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗಮಣಿ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.